ಎರಡನೇ ಬಾರಿಗೆ ಆರ್ಸಿಬಿ ಟ್ರೋಫಿ ಎತ್ತಿ ಹಿಡಿದಿದೆ. 204 ರನ್ಗಳ ಗುರಿ ಬೆನ್ನಟ್ಟಿ ಬೆಂಗಳೂರು ಗೆದ್ದು ಬೀಗಿದೆ. ಈ ಸಲವೂ ಕಪ್ ನಮ್ಮದೇ ಎಂದಂತಹ ಬೆಂಗಳೂರು ಡೆಲ್ಲಿ ಕ್ಯಾಪಿಟಲ್ಸ್ನ ವಿರುದ್ಧವಾಗಿ ಫೈನಲ್ನಲ್ಲಿ ಗೆಲುವು ಸಾಧಿಸಿದ್ದಾರೆ. 2024ರ ಬಳಿಕ ಆರ್ಸಿಬಿ ಮತ್ತೆ ಇತಿಹಾಸವನ್ನ ಸೃಷ್ಟಿಸಿದೆ. ಫೈನಲ್ನಲ್ಲಿ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಮಹಿಳಾ ಕ್ರಿಕೆಟ್ಗೂ ಕೂಡ ಹೆಚ್ಚಿನ ಪ್ರಾತಿನಿಧ್ಯ ಸಿಗ್ತಾ ಇರೋದ್ರಿಂದ ಆರ್ಸಿಬಿಯ ಫೇಮಸ್ ಸ್ಲೋಗನ್ ಈ ಸಲ ಕಪ್ ನಮ್ಮದೇ, ಅದು ಪುರುಷರ ತಂಡವಾಗಿರಲಿ ಅಥವಾ ಮಹಿಳೆಯರ ತಂಡ ಆಗಿರಲಿ, ಎರಡೂ ತಂಡಕ್ಕೂ ಕೂಡ ಅಭಿಮಾನಿಗಳು ಹೇಳುವಂಥದ್ದು ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಅದೇ ವಿಶ್ವಾಸದಲ್ಲಿ ಎಲ್ಲರೂ ಕೂಡ ಇದ್ರು. ಅದೇ ರೀತಿಯಾಗಿ ವನಿತೆಯರು ಕೂಡ ಗೆದ್ದು ಬೀಗಿದ್ದಾರೆ. ವಡೋದರದಲ್ಲಿ ನಡೆದಂತಹ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 6 ವಿಕೆಟ್ಗಳ ಜಯವನ್ನ ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 203 ರನ್ ಗಳಿಸಿತು. ಇನ್ನು ಇದಕ್ಕೆ ಉತ್ತರವಾಗಿ 4 ವಿಕೆಟ್ಗಳಿಗೆ 204 ರನ್ ಗಳಿಸಿ ಪಂದ್ಯವನ್ನ ಗೆದ್ದುಕೊಂಡಿದೆ. ಈ ಆರ್ಸಿಬಿ ಎರಡನೆಯ ಬಾರಿಗೆ ಚಾಂಪಿಯನ್ ಆಗಿದೆ. ಇದಕ್ಕೂ ಮೊದಲು 2024ರಲ್ಲಿ ಡೆಲ್ಲಿ ವಿರುದ್ಧ ಆರ್ಸಿಬಿ ಗೆದ್ದಿತ್ತು. ಇದೀಗ ಮತ್ತೊಮ್ಮೆ ಡೆಲ್ಲಿ ತಂಡವನ್ನ ಬಗ್ಗು ಬಡಿದು ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ. ಹಾಗಾಗಿ ಎಲ್ಲೆಡೆಯೂ ಕೂಡ ಸೆಲೆಬ್ರೇಷನ್ ಜೋರಾಗಿದೆ. ಸಾಕಷ್ಟು ಕ್ರೇಜ್ ಇತ್ತು ಅಭಿಮಾನಿಗಳಿಗೆ. ಹಾಗಾಗಿ ಮ್ಯಾಚ್ ಗೆದ್ದ ನಂತರದಲ್ಲಿಯೂ ಕೂಡ ಆ ಕ್ರೇಜ್ ಮತ್ತಷ್ಟು ದುಪ್ಪಟ್ಟಾಗಿದೆ. ಮತ್ತೊಂದು ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸತತ 4ನೇ ಬಾರಿಯೂ ಕೂಡ ಸೋಲನ್ನ ಅನುಭವಿಸಿದೆ. ಆರಂಭಿಕ ಆವೃತ್ತಿಯಿಂದಲೂ ಡೆಲ್ಲಿ ಫೈನಲ್ಗೆ ತಲುಪ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮಂದಾನ ಹಾಗೂ ಜಾರ್ಜಿಯಾ ವೋಲ್ ಅಬ್ಬರಿಸಿದ್ದಾರೆ. ಎರಡನೆಯ ವಿಕೆಟ್ ಅಬ್ಬರದ ಆಟಕ್ಕೆ ಡೆಲ್ಲಿ ಒಡಿಸಾಯಿತು. ಸ್ಮೃತಿ ಓಲ್ 165 ರನ್ ದಾಖಲೆಯ ಜೊತೆಯಾಟವನ್ನು ಆಡಿದ್ರು. ಡೆಲ್ಲಿ ಕ್ಯಾಪಿಟಲ್ಸ್ನ ವಿರುದ್ಧವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿನ್ ಆಗಿದೆ. ಫೈನಲ್ನಲ್ಲಿ ವೇಗದ ಅರ್ಧ ಶತಕವನ್ನ ಮಂದಾನ ಸಿಡಿಸಿದ್ರು. ಮಂದಾನ ಹಾಗೂ ಜಾರ್ಜಿಯಾ ವೋಲ್ ಅರ್ಧ ಶತಕ ಸಿಡಿಸಿದ್ದಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಡೆಲ್ಲಿ ತಂಡಕ್ಕೆ ಲೆಜಲ್ಲಿ ಉತ್ತಮ ಆರಂಭವನ್ನ ನೀಡ್ತಾರೆ. ಲೀ ನಿರ್ಗಮನದ ನಂತರ ಕ್ರೀಸ್ಗೆ ಬಂದಂತಹ ನಾಯಕಿ ಜೆಮಿಮಾ ರೋಡ್ರಿಗಸ್ ಕೇವಲ 37 ಎಸೆತಗಳಲ್ಲಿ 57 ರನ್ ಸಿಡಿಸಿ ಇನ್ನಿಂಗ್ಸ್ಗೆ ವೇಗವನ್ನ ನೀಡಿದ್ರು. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಲಾರಾ ಮತ್ತು ಚಿನ್ನಲೆ ಹೆನ್ರಿ ಎಸೆತಗಳಲ್ಲಿ ಅಜೇಯ 35 ರನ್ ಚಚ್ಚಿದ್ರು. ಈ ಭರ್ಜರಿ ಬ್ಯಾಟಿಂಗ್ ನೆರವಿನಿಂದ ಡೆಲ್ಲಿ 203 ರನ್ಗಳ ಬೃಹತ್ ಮೊತ್ತವನ್ನು ದಾಖಲಿಸಿತು. 204 ರನ್ಗಳ ಗುರಿ ಬೆನ್ನಟ್ಟಿದಂತಹ ಬೆಂಗಳೂರು ತಂಡಕ್ಕೆ ಆರಂಭದಲ್ಲಿ ಗ್ರೇಸ್ ಹ್ಯಾರಿಸ್ 9 ವಿಕೆಟ್ ಕಳೆದುಕೊಂಡು ಹಿನ್ನಡೆಯಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ. ಪಾಟೀಲ್, 17 ವರ್ಷದಿಂದ ಆರ್ಸಿಬಿ ಕಪ್ ಬರವನ್ನ ಎದುರಿಸ್ತಾ ಇತ್ತು. ಆದರೆ 2024ರಲ್ಲಿ ವಿಮೆನ್ಸ್, 2025ರಲ್ಲಿ ಐಪಿಎಲ್ ಮೆನ್ಸ್, 2026ರಲ್ಲಿ ಮತ್ತೆ ವಿಮೆನ್ಸ್, ಅಂದ್ರೆ ಒಂದೇ ಫ್ರಾಂಚೈಸಿ 3 ಸಲ ಕಪ್ ಗೆದ್ದಿದೆ. ಹಾಗಾಗಿ ನೆನ್ನೆಯ ಮ್ಯಾಚ್ ಹೇಗಿತ್ತು? ಅಭಿಮಾನಿಗಳ ಕ್ರೇಜ್ ಈಗಾಗಲೇ ಸಾಕಷ್ಟು ದುಪ್ಪಟ್ಟಾಗಿದೆ. ಸೊ ಸೆಲೆಬ್ರೇಷನ್ ಯಾವ ರೀತಿ ಆಗಿದೆ? ಎಸ್ ದಾಸ್, ನೀವು ಹೇಳ್ದಂಗೆ 17 ವರ್ಷಗಳ ಕಾಲ ನಾವು ಒಂದ್ಸರಿನೂ ಕೂಡ ಕಪ್ ಗೆದ್ದಿಲ್ಲ ಅನ್ನುವಂಥದ್ದೊಂದು ಮನಸ್ಸಿಗೆ ತುಂಬಾನೇ ನೋವಿತ್ತು. ಆ ನೋವನ್ನ ಮೊದಲ ಬಾರಿಗೆ ನಿಭಾಯಿಸಿದ್ದೆ ಆರ್ಸಿಬಿ ವುಮೆನ್ಸ್. 2024ರಲ್ಲಿ ನಮ್ಗೆ ಮೊದಲ ಕಪ್ ಬರುತ್ತೆ. ಅದಾದ ನಂತರ ಮೆನ್ಸ್ ಕೂಡ 2025ರಲ್ಲಿ ಕಪ್ ಗೆಲ್ತಾರೆ. ಮತ್ತೀಗ ಅದು ಪುನರಾವರ್ತನೆ ಆಗಿದೆ. 2026ರಲ್ಲೂ ಕೂಡ ನಮ್ದೇ ಕಪ್ ಆಗಿದೆ. ಈಗ ಸತತ 3 ಕಪ್, 3 ವರ್ಷನೂ 3 ಕಪ್ ಗೆದ್ದಂತ ಏಕೈಕ ಫ್ರಾಂಚೈಸಿ ಅಂದ್ರೆ ಅದು ಆರ್ಸಿಬಿನೇ ಅಂತ ಹೇಳ್ಬೋದು. ನಿನ್ನೆ ಒಂದು ಅರ್ಥದ ಬಗ್ಗೆ ಹೇಳೋದಾದ್ರೆ, ಮೊದಲು ಬ್ಯಾಟಿಂಗ್ ಅನ್ನ ಮಾಡಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಅಂದ್ರೆ ಟಾಸ್ ಗೆದ್ದು ಬೆಂಗಳೂರು ಬೌಲಿಂಗ್ ತೆಗೆದುಕೊಳ್ಳುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ ಮೊದಲು ಬ್ಯಾಟಿಂಗ್ ಮಾಡ್ತಾರೆ. ಬಟ್ ಮೊದಲ 3 ಓವರ್ಗಳಲ್ಲಿ ರನ್ನೇ ಬರಲಿಲ್ಲ. ಕೇವಲ 9 ರನ್ಗಳನ್ನ ಮಾತ್ರ ಗಳಿಸಿರುತ್ತೆ. ನಾವು ಅನ್ಕೊಂಡಿದ್ವಿ ಇದು ಲೋ ಸ್ಕೋರಿಂಗ್ ಗೇಮ್ ಆಗುತ್ತೆ, ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಆ ರೀತಿಯಾಗಿ. ಯಾಕಂದ್ರೆ ಪ್ರತಿಯೊಂದು ಫೈನಲ್ ನಲ್ಲೂ ಲೋ ಸ್ಕೋರ್ ಗೇಮಿಂಗ್ ಗಳೇ ನಾವು ಹೆಚ್ಚಾಗಿ ನೋಡೋದ್ರಿಂದ ಇದು ಆ ತರನೇ ಆಗತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಅದಾದ ನಂತರ ಡೆಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ನ ಆರಂಭಿಸಿತು. ಶಫಾಲಿ ವರ್ಮಾ, ಲೀ ಆಗಿರ್ಬೋದು, ಲಾರಾ ಓಲೋಟ್ ಆಗಿರ್ಬೋದು, ಕ್ಯಾಪ್ಟನ್ ಜಮೀಮಾ ಆಗಿರ್ಬೋದು, ಅದ್ಭುತವಾದಂತ ಇನ್ನಿಂಗ್ಸ್ ಅನ್ನ ಆಡಿದ್ರು. ಪ್ರತಿಯೊಬ್ರು ಕೂಡ ಹೊಡಿಬಡಿ ಆಟದ ಮುಖಾಂತರ ಒಂದು ರನ್ ರೇಟ್ ನ ಏರಿಸ್ಕೊಳ್ತಾ ಹೋಯ್ತು. ಕೊನೆಗೆ ಹೆನ್ರಿ ಬಂದು 15 ಬಾಲ್ ಅಲ್ಲಿ 35 ರನ್ಗಳನ್ನ ಹೊಡಿತಾರೆ. ಅದು 200 ರನ್ಗಳ ಪ್ಲಸ್ ರನ್ ಆಗತ್ತೆ. ಅವಾಗ ಅನ್ಕೊಂಡಿದ್ವಿ ಎಲ್ಲೋ ಆರ್ಸಿಬಿಗೆ ಚಾನ್ಸ್ ಇಲ್ವೇನೋ ಅಂತ. ಯಾಕಂದ್ರೆ ಯಾವುದೇ ಒಂದು IPL ಆಗಿರ್ಬೋದು, WPL ಇತಿಹಾಸದಲ್ಲಿ 200+ ರನ್ಗಳು ಟಾರ್ಗೆಟ್ ಆಗೇ ಇರ್ಲಿಲ್ಲ. ಅಷ್ಟು ದೊಡ್ಡ ಟಾರ್ಗೆಟ್ ಅನ್ನ ಡೆಲ್ಲಿ ಕೊಡುತ್ತೆ. ನಾವು ಅನ್ಕೊಂಡಿದ್ವಿ ಒಂದು ಒಳ್ಳೆ ಆರಂಭ ಸಿಕ್ಕರೆ ನಮ್ಮ ಆರ್ಸಿಬಿ ಗೆಲ್ಬಹುದು ಅಂತ ಹೇಳಿ. ಬಟ್ ಗ್ರೇಸ್ ಹ್ಯಾರಿಸ್ ಏನು ಮೊದಲ ಪಂದ್ಯದಿಂದ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ರು. ಬಟ್ 9 ರನ್ಗಳಿಗೆ ಬೇಗನೆ ವಿಕೆಟ್ ಅನ್ನ ಒಪ್ಪಿಸ್ತಾರೆ. ಆ ನಂತರ ಸ್ಮೃತಿ ಮಂದನ, ಜಾರ್ಜಿಯಾ ವೋಲ್ ಒಂದು
ಅದ್ಭುತವಾದಂತಹ ಒಂದು ಏನು ಪಾರ್ಟ್ನರ್ಶಿಪ್ ನ ಮಾಡ್ತಾರೆ. ಆ ಒಂದು ಪಾರ್ಟ್ನರ್ಶಿಪ್ ಈ ಒಂದು ತಂಡದ ಗೆಲುವಿಗೆ ಕಾರಣ ಆಗತ್ತೆ. ಪ್ರತಿ ಒಂದು ಓವರಲ್ಲೂ ಕೂಡ ಒಂದು ಬೌಂಡ್ರಿ ಇಲ್ಲ ಒಂದು ಸಿಕ್ಸ್ ಖಂಡಿತವಾಗ್ಲೂ ಬರುತ್ತೆ. ಅದರಲ್ಲೂ ಕೂಡ ಮೆಚ್ಚಲೇಬೇಕಾದದ್ದು ಸ್ಮೃತಿ ಮಂದನ ಅವರು. ಇತ್ತೀಚೆಗೆ 2-3 ತಿಂಗಳಿಂದ ಅವರ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಗಳಾಗಿತ್ತು. ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತಿನ ಆಟ ಖಂಡಿತವಾಗ್ಲೂ RCB ಅಭಿಮಾನಿಗಳಿಗೆ ಒಂದು ಮನಸ್ಸಿಗೆ ನಾಟುವಂತಿತ್ತು. ಕೇವಲ 41 ಬಾಲ್ಗಳಲ್ಲೇ 87 ರನ್ ಗಳಿಸ್ತಾರೆ. ಬಟ್ ಪ್ರತಿಯೊಂದು ಓವರ್ನಲ್ಲೂ ಬಾರ್ಡರ್ಗಳು ಬರ್ತಾ ಇರೋದ್ರಿಂದ ಈಸಿಯಾಗಿ ಗೆಲ್ತೀವಿ ಅಂತ ಅನ್ಕೊಂಡಿದ್ವಿ. ಮತ್ತೆ ಕೊನೆಯಲ್ಲಿ ಒಂದ್ ಸ್ವಲ್ಪ ಡ್ರಾಮಾ ಆಗತ್ತೆ. ಜಾರ್ಜಿಯಾ ಓಲ್ ವಿಕೆಟ್ ಹೋಗುತ್ತೆ, ಸ್ಮೃತಿ ಮಂದನ ವಿಕೆಟ್ ಹೋಗುತ್ತೆ, ರಿಚಾ ಘೋಷ್ ಬೇಗನೆ ಬಂದು ವಿಕೆಟ್ ನ ಒಪ್ಪಿಸ್ತಾರೆ. ಬಟ್ ಇಲ್ಲಿ ರಾಧಾ ಯಾದವ್ ಬಂದು ಮೊದಲ ಬಾಲ್ ಅಲ್ಲೇ ಕ್ಯಾಚ್ ಕೊಡ್ತಾರೆ. ಬಟ್ ಆ ಕ್ಯಾಚ್ ನ ಮಿಸ್ ಆಗುತ್ತೆ. ಅಲ್ಲಿ 2 ರನ್ ಕ್ರೂಷಿಯಲ್ ರನ್ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಓವರ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಗಳನ್ನ ಹೊಡೆದು ನಾವು ವಿನ್ ಆಗ್ತೀವಿ. ಬಟ್ ಈ ಒಂದು ಗೆಲುವಿನ ಮುಖಾಂತರ RCB ಮತ್ತೊಂದು ದೊಡ್ಡ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ, ಈ ಕಡೆ ಸತತ 4 ಫೈನಲ್ಗೆ ಬಂದು ಕೂಡ ದೆಹಲಿ ಸೋಲನ್ನ ಅನುಭವಿಸಬೇಕಾಯ್ತು. ಈ ರೀತಿಯಾದಂತಹ ಅಂದ್ರೆ ಸತತವಾಗಿ 4 ಫೈನಲ್ ಬಂದು ಸೋತಂತ ಯಾವ ಇತಿಹಾಸ ಯಾವುದೇ ದೇಶದಲ್ಲಿ ಏನು IPL ತರ ಯಾವ್ದು ಪ್ರೀಮಿಯರ್ ಲೀಗ್ ಗಳು ನಡೀತವೆ ಅಂತದ್ರಲ್ಲಿ ಎಲ್ಲೂ ಆಗಿರ್ಲಿಲ್ಲ. ದೆಹಲಿ ಹುಡುಗಿರ್ ಕಣ್ಣೀರ್ ಹಾಕ್ತಾ ಇದ್ರು. ಈ ಕಡೆ RCB ಅವರ ಒಂದು ಸೆಲೆಬ್ರೇಷನ್ ಜೋರಾಗಿತ್ತು. ಏನು 17 ವರ್ಷಗಳಿಂದ ಕಾಯ್ತಾ ಇದ್ವಿ ಈ ಕಪ್ ಒಂದ್ಸರಿನಾದ್ರೂ ಬರ್ಬೇಕು ಅಂತ ಹೇಳಿ. ಬಟ್ 3 ವರ್ಷದಿಂದ ಆ ಕಪ್ಗಳ ಬರವನ್ನ ನೀಗಿಸಿದೆ RCB. ಮಲ್ಲಿಕಾರ್ಜುನ್, ಇನ್ನೊಂದ್ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂದ್ರೆ WPL ನಲ್ಲಿ 4 ಸಲ ಫೈನಲ್ಗೆ ಬಂದ್ರೂ ಕೂಡ ಸೋಲ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಎಲ್ಲೋ ಒಂದು ಕಡೆ DC ಹಾಗಾದ್ರೆ ಚೋಕರ್ಸ್ ಪಟ್ಟ ತಗೊಳ್ತಿದ್ಯಾ? ಖಂಡಿತವಾಗ್ಲು ಈ 4 ಸೋಲ್ಗಳನ್ನ ನೋಡಿದ್ರೆ ಖಂಡಿತವಾಗ್ಲು ಚೋಕರ್ಸೆ ಅನ್ಬೇಕು. ಅದನ್ನ ಬಿಟ್ರೆ ಬೇರೆ ವರ್ಡ್ಸ್ ಖಂಡಿತವಾಗ್ಲು ಇಲ್ಲ. ಯಾಕಂದ್ರೆ ಇಷ್ಟು ಚೆನ್ನಾಗಿ ಆಡಿದ್ರು ಕೂಡ ಫೈನಲ್ ನಲ್ಲಿ ಈ ಸರಿನೂ ಕೂಡ ಸೋತಿತ್ತು. ಖಂಡಿತವಾಗ್ಲು ಚೋಕರ್ಸ್ ಪಟ್ಟ ಅವ್ರಿಗೆ ನಿಭಾಯಿಸ್ಬೇಕಾಗತ್ತೆ. ಯಾಕಂದ್ರೆ ಒಂದು ಕ್ಯಾಪ್ಟನ್ಸಿನೂ ಕೂಡ ಚೇಂಜ್ ಮಾಡಿದ್ರು. ಅದ್ರ ಜೊತೆಗೆ ಕ್ಯಾಪ್ಟನ್ಸಿನ ಚೇಂಜ್ ಮಾಡಿ ತುಂಬಾ ಅದ್ಭುತವಾಗಿ ಆಡ್ಕೊಂಡ್ ಬಂದಿದ್ರು. ಆರಂಭದಲ್ಲಿ ಲೀಗ್ ಹಂತದಲ್ಲಿ ಒಂದ್ ಸ್ವಲ್ಪ ಎಡವಿದ್ರು ಕೂಡ ಫೈನಲ್ ನಲ್ಲಿ ಅದ್ಭುತವಾಗಿ ಆಡಿದ್ರು. 203 ರನ್ಗಳು ಸಾಧಾರಣ ಮೊತ್ತ ಅಲ್ಲ. ಅದರಲ್ಲೂ ಕೂಡ ಇಡೀ ಕ್ರೀಡಾಂಗಣ RCBಗೆ ಮಾತ್ರ ಸಪೋರ್ಟ್ ಮಾಡ್ತಾ ಇತ್ತು. ಕೇವಲ 10% ಮಾತ್ರ ಡೆಲ್ಲಿ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಇಡೀ ಕ್ರೀಡಾಂಗಣ ಡೆಲ್ಲಿ ವಿರುದ್ಧವಾಗಿನೇ ಇತ್ತು. ಇಂಥದ್ರಲ್ಲೂ ಕೂಡ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಮೂಲಕ, ಅದರಲ್ಲೂ ಕ್ಯಾಪ್ಟನ್ ಏನು ಜಮೀಮಾ ಕೂಡ ಅದ್ಭುತವಾದಂತಹ ಒಂದು 50ನ ಗಳಿಸ್ತಾರೆ. ಆದ್ರೂ ಕೂಡ ಸೋಲನ್ನ ಅನುಭವಿಸ್ತಾರೆ ಅಂತಂದ್ರೆ ಡೆಲ್ಲಿ ಖಂಡಿತವಾಗ್ಲೂ ಚೋಕರ್ಸ್. ಅವ್ರ ಅಭಿಮಾನಿಗಳು ಹೇಳ್ತಾ ಇರೋದು ಒಂದೇ, ಒಂದು ನೀವು ಡೆಲ್ಲಿ ಫೈನಲ್ ಬರೋದಕ್ಕೆ ಹೋಗ್ಬೇಡಿ, ಇಲ್ಲ ಅಂದ್ರೆ ಬಂದ್ರೆ ಒಂದು ವಿನ್ ಆಗೋದಕ್ಕಾದ್ರೂ ಪ್ರಯತ್ನ ಪಡಿ. ಯಾವುದೇ ಒಂದು ಇತಿಹಾಸ ತೆಗೆದು ನೋಡಿದ್ರು ಕೂಡ ಫೈನಲ್ 4 ಸಾರಿ ಬಂದು 4 ಬಾರಿನೂ ಸೋಲ್ತೀವಿ ಅಂತ ಅಂದ್ರೆ ಖಂಡಿತವಾಗ್ಲು ಅಭಿಮಾನಿಗಳಿಗೆ ದೊಡ್ಡ ನಿರಾಸೆ. ಖಂಡಿತವಾಗ್ಲು RCB ಎಷ್ಟು ಗೆಲುವನ್ನ ಸಂಭ್ರಮ ಮಾಡ್ತಾ ಇದೆಯೋ ಅಷ್ಟೇ ಪಾಪ ಅಂತ ಅನಿಸ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ನ ನೋಡಿದ್ರೆ ಅಂತ ಅನ್ಬೋದು ಇಲ್ಲಿ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ.